ನಮಸ್ತೆ ಮೇಡಮ್ ಅವರೇ. ನಮಗೆ ಎಷ್ಟು ನೀವು ಹೆಲ್ಪ್ ಮಾಡಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತೈತೆ. ಇವತ್ತು ಕೇಳಿರೋ ಮಾತು ಕೇಳಿ ನಮಗೆ ಸಂತೋಷ ಆಗ್ತೈತೆ. ಮುಂದೂ ನೀವು ಅಷ್ಟೇ ಅನುಕೂಲ ಮಾಡಿಕೊಟ್ರೆ ನಮಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ. ನಮಗೆ ಸಂತೋಷವೂ ಆಗುತ್ತೆ. ನಿಮ್ಮಿಂದ ನಾವು ತಾಯಿ ಅಂತ ನಂಬಿದ್ದೀವಿ ಮೇಡಮ್ ಅವರೇ ನಿಮಗೆ. ಆದರೆ ನಮ್ಗೆ ಇಷ್ಟು ವರ್ಷ ನಾವು ಇಲ್ಲಿ ನೆಳ್ತಿರೋದಕ್ಕೆ ಯಾರು ಬಂದು ನೋಡಿದ್ದಕ್ಕೆ ನೀವು ಬಂದು ಇಷ್ಟು ನೋಡಿ ನಮಗೆ ಸಹಾಯ ಮಾಡಿರಲ್ಲ. ನಮಗೆ ಎಷ್ಟು ಸಂತೋಷ ಆಗ್ಬಿಟ್ಟೈತೆ. ಇನ್ನು ನಾವು ತುಂಬ ಬಡವರಾಗಿದ್ದೀವಿ, ಆದರೆ ಸೈಟು ಕೊಡ್ತಾ ಇದ್ದೀರಾ. ನೀವು ಮುಂದೆ ನಮಗೆ ಏನಾರು ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು ಮೇಡಮ್ ಅವರೇ. ನಮಗೆ ಬೇಕಿದ್ರೆ ನಿಮ್ಮ ಪಾದ ಪೂಜೆ ಮಾಡೋಕ್ಕೂ ರೆಡಿ ಆಗಿದ್ದೀವಿ ಮೇಡಮ್ ಅವರೇ. ನಾವು ಅಷ್ಟು ನೊಂದು ಬಿಟ್ಟಿದ್ದೀವಿ ಮೇಡಮ್ ಅವರೇ. ಇಲ್ಲಿ ಹುಡಿಯಾರು ಕೆರೆ ಒಳಗೆ ಬಂದು ಸೇರ್ಕೊಂಡು ನಾವು ಮಕ್ಕಳು ಮರಿ ಎಲ್ಲ ನಾವು ಬೀದಿಲಿ ಹಾಕ್ಕೊಂಡು ನಾವು ಅಷ್ಟು ನಳ್ಳಿ ಬಿಟ್ಟಿದ್ದೀವಿ. ಅವಾಗ ಮನೆ ಸುಟ್ಟಾಗ ಮನೆ ಸುಡ್ತು, ಆಮೇಲೆ ಅಲ್ಲೇ ಮತ್ತೆ ಹಿಂದಿಂದೆ ಕೆರೆ ತುಂಬಿತು. ಬರೀ ಇವೇ ನಮಗೆ ರಾತ್ಗಳಾಗ್ಬಿಟ್ಟು ನಾವು ದುಡ್ದಿದ್ದು ಬರೀ ಕಂಡ ಪಾಲ್ ಮಾಡ್ಕೊಂಡು ಯಾರು ನೋಡಲ್ಲ. ಬರ್ತಾರೆ 2 ದಿವಸ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಮಾಡಿದ್. ನಮಗೆ ಅಷ್ಟೊಂದು ಮನೆ ಸುಟ್ಟು ಅಷ್ಟೊಂದೆಲ್ಲ ಲಾಸ್ ಮಾಡ್ಕೊಂಡ್ರೆ ₹1 ನಮಗೆ ಏನು ಸರ್ಕಾರದಿಂದ ₹1 ಇಲ್ಲ ಮೇಡಮ್ ಅವರೇ. ನಮಗೆ ಗೊತ್ತಾಯ್ತಾ? ಎಲ್ಲ ಯಾರು ಇರೋರಿಗೆ ಮಾಡಿರೋದು ನಾವು ಅಧ್ವಾನ ಮಾಡ್ಕೊಂಡವ್ರಿಗೆ ₹1 ನಮಗೆ ಸಹಾಯ ಮಾಡಿಲ್ಲ. ಅಷ್ಟು ನಾವು ನೊಂದು ಬಿಟ್ಟಿದ್ದೀವಿ. ಅದರಿಂದ ನನಗೆ ಏನಾರು ಮಾತಾಡೋಕೆ ಬಂದರೂ ನನಗೆ ದುಃಖ ತಡ್ಕೊಳಕ್ಕಾಗಲ್ಲ ಮೇಡಮ್ ಅವರೇ. ಸುಮ್ಮನೆ ನಿಮ್ಮ ಮುಂದೆ ಅಳ್ತಾರೆ ಅಂತ ತಿಳ್ಕೊಬೇಡ್ರಿ. ನನಗೆ ಏನಾರು ಮಾತಾಡೋಕೆ ಬಂದ್ರೆ ಅವೆಲ್ಲ ಜ್ಞಾಪನ ಬಂದ್ಬಿಡ್ತಾವೆ ಮೇಡಮ್ ಅವರೇ ನಮಗೆ. ನಮಸ್ಕಾರ ಮೇಡಮ್ ಅವರೇ. ಯಾವಾಗಲೂ ಲಾಸ್ಟ್ ಗೋಲು ನೀವು ಏನು ಅನ್ಕೊಂಡಿರ್ತೀರ ಅದು ಸಾಧಿಸೋದನ್ನ ಆ ಕಡೆ ಈ ಕಡೆ ನಿಮ್ಮ ಡೈವರ್ಷನ್ ಹೋಯ್ತು ಅಂದರೆ ನಿಮ್ಮ ಗುರಿ ಮುಟ್ಟೋದೇ ಇಲ್ಲ. ಅವ್ರಿಗೆಲ್ಲ ಹೇಳಿದ್ದೀನಿ ಒಂದು ಕತೆ. ಟ್ರೈನ್ ಹತ್ತುತ್ತೀರಾ, ಎಷ್ಟೊಂದು ಸ್ಟೇಷನ್ ಬರುತ್ತೆ. ನೀವು ತಲುಪಬೇಕಾಗಿರೋದು ಒಂದು ಡೆಸ್ಟಿನೇಷನ್, ಒಂದು ಗುರಿ. ಈ ಸ್ಟೇಷನ್ ತುಂಬ ಚೆನ್ನಾಗಿದೆ ಅಂತ ಇಳಿದ್ಬಿಟ್ರೆ ನೀವು ಗುರಿ ಮುಟ್ತೀರಾ? ಅಲ್ಲಿಗೆ ಹೋಯ್ತು, ನಿಮ್ಮದು ಮುಗೀತು ನಿಮ್ಮ ಭವಿಷ್ಯ ಅಂತ. ನೀವು ಗುರಿ ಮುಟ್ಟತನ ಯಾವ ಸ್ಟೇಷನ್ ನೋಡಬೇಕು, ಇಳಿಬಾರ್ದು. ಆ ಗುರಿ ಮುಟ್ಟತನ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಏಕಾಗ್ರತೆ, ನಿಮ್ಮ ಛಲ, ಹೋಗ್ಬಿಡುದು, ಶ್ರಮ, ಶ್ರದ್ಧೆ, ಇವೆರಡು ನಿಮ್ಮ ಹತ್ರ ಇದ್ದರೆ ಯಶಸ್ಸು ಗ್ಯಾರಂಟಿ. ಒಂದಿನ ನೀವೆಲ್ಲರೂ ನನ್ನಂಗೆ ಆಗ್ತೀರಾ, ನನಗಿಂತ ಜೋರಾಗಿ ಆಗ್ತೀರಾ.